ಮೋದಿ 3.0 ಸರ್ಕಾರದಲ್ಲಿ ಮಿತ್ರ ಪಕ್ಷಗಳಿಂದ ಭಾರೀ ಡಿಮ್ಯಾಂಡ್ ವ್ಯಕ್ತವಾಗ್ತಾ ಇದೆ. ಪ್ರಮುಖ ಖಾತೆಗಳಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಎನ್ಡಿಎ ಮಿತ್ರಕೂಟದ ಪಕ್ಷಗಳು. ಟಿಡಿಪಿ, ಜೆಡಿಯು, ಏಕನಾಥ್ ಶಿಂಧೆ ಬಣ, ಬಿಹಾರದ ಎಲ್ಜೆಪಿಯಿಂದ ಬೇಡಿಕೆ ಹೆಚ್ಚಾಗಿದೆ. 5 ಸಚಿವ ಸ್ಥಾನ, ಸ್ಪೀಕರ್ ಸ್ಥಾನವನ್ನ ಕೇಳಿದೆ ಜೆಡಿಯು. ಏಕನಾಥ್ ಶಿಂಧೆ ಬಣದಿಂದಾನು ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನ ಇಡಲಾಗಿದೆ. ಚಿರಾಗ್ ಪಾಸ್ವಾನ್ ನೇತೃತ್ವದ ಎಲ್ಜೆಪಿ ಪಕ್ಷ ಕೂಡ 2 ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನ ಇಟ್ಟಿದೆ. ಟಿಡಿಪಿ, ಜೆಡಿಯು ಪ್ರಮುಖ ಸ್ಟೇಕ್ ಹೋಲ್ಡರ್ಸ್ ಹೀಗೆ ಮಿತ್ರ ಪಕ್ಷಗಳು ಸಚಿವ ಸ್ಥಾನಕ್ಕೆ ದೊಡ್ಡ ಮಟ್ಟದ ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಹಂಗಿನ ಸರ್ಕಾರವನ್ನ ರಚನೆ ಮಾಡಲೇಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರು. ಹಂಗಿನ ಸರ್ಕಾರವನ್ನ ರಚನೆ ಮಾಡಿದಾಗ ಆ ಉಳಿದ ಹಂಗಿನಲ್ಲಿ ಇರುವಂತವರ ಅವರ ಬಯಕೆ ಏನಿದೆ, ಅವರ ಬೇಡಿಕೆ ಏನಿದೆ, ಅದನ್ನ ಕೇಳಲೇಬೇಕಾದಂತ ಅನಿವಾರ್ಯತೆ. ಬೇಡಿಕೆ ಬರ್ತಾ ಇರೋದೆಷ್ಟು, ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಎಷ್ಟು ಕೊಡೋದಕ್ಕೆ ಮನಸ್ಸು ಮಾಡಬಹುದು ಅಂತ ಹೇಳಿ. ಹೌದು ವಿದೇಶಿ, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂಗಿನ ಸರ್ಕಾರವನ್ನೇ ನಡೆಸಬೇಕಾಗಿದೆ. ಅಂದರೆ ಬಿಜೆಪಿಯ ಮಿತ್ರ ಪಕ್ಷಗಳ ಅಂಗಿನಲ್ಲೇ ಬಿಜೆಪಿ ಹಾಗೂ ಪ್ರಧಾನಿ ಮೋದಿ ಅವರು ಮುಂದಿನ 5 ವರ್ಷಗಳ ಕಾಲ ಸರ್ಕಾರವನ್ನು ರಚಿಸಿ ಮುನ್ನಡೆಸ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯ ಸ್ಥಿತಿಯಲ್ಲಿ ಸಿಲುಕಾಯ್ಕೊಂಡಿದ್ದಾರೆ. ಇದಕ್ಕೆ ಕಾರಣವಾಗಿರೋದು ಬಿಜೆಪಿಗೆ ಮ್ಯಾಜಿಕ್ ನಂಬರ್ ಆದಂತಹ 272ರ ನಂಬರನ್ನು ದಾಟಲಿಕ್ಕೆ ಈ ಲೋಕಸಭಾ ಚುನಾವಣೆಯಲ್ಲಿ ಸಾಧ್ಯವಾಗಿಲ್ಲ. ಬಿಜೆಪಿಯ ಸಂಖ್ಯಾಬಲ 240ಕ್ಕೆ ಸೀಮಿತವಾಗಿದೆ. ಹೀಗಾಗಿ ಇನ್ನು 32 ಲೋಕಸಭಾ ಸದಸ್ಯರ ಬೆಂಬಲವನ್ನು ಮಿತ್ರ ಪಕ್ಷಗಳಿಂದಲೇ ಪಡ್ಕೊಂಡು ಸರ್ಕಾರವನ್ನು ರಚಿಸಿ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಅನಿವಾರ್ಯ ಆಗಿದೆ. ಹೀಗಾಗಿ ಆಂಧ್ರ ಪ್ರದೇಶದ ಟಿಡಿಪಿ ಜೊತೆಗೆ ಬಿಹಾರದ ಜೆಡಿಯು, ಬಿಹಾರದ ಎಲ್ಜೆಪಿ ಪಕ್ಷ ಜೊತೆಗೆ ಮಹಾರಾಷ್ಟ್ರದ ಏಕನಾಥ್ ಶಿಂಧೆ ಅವರ ಶಿವಸೇನೆ ಬಣ, ಈ ಪಕ್ಷಗಳು ಈಗ ಪ್ರಮುಖವಾದಂಥ ಪಾತ್ರವನ್ನು ಈಗ ಮುಂದಿನ 5 ವರ್ಷಗಳ ಅವಧಿಯಲ್ಲಿ ವಹಿಸ್ತವೆ. ಈ ಪಕ್ಷಗಳ ಬೇಕು ಬೇಡಗಳನ್ನು ಈಗ ಮೋದಿ ಮತ್ತು ಬಿಜೆಪಿ ಅವರು ಈಡೇರಿಸ್ತಕ್ಕಂಥದ್ದು ಕೂಡ ಸರ್ಕಾರವನ್ನು ಮುನ್ನಡೆಸಲಿಕ್ಕೆ ಅನಿವಾರ್ಯ ಆಗಿದೆ. ಈಗ ಮುಖ್ಯವಾಗಿ ಮೊದಲನೇದಾಗಿ ಆಂಧ್ರ ಪ್ರದೇಶದ ಟಿಡಿಪಿ ಪಕ್ಷ 16 ಸ್ಥಾನಗಳಲ್ಲಿ ಗೆದ್ದಿರೋದ್ರಿಂದಾಗಿ ಇವರ ಬೇಕು ಬೇಡಗಳನ್ನು ಈಡೇರಿಸಬೇಕಾಗಿದೆ. ಈಗ ಟಿಡಿಪಿ ಪಕ್ಷ ಕೂಡ ಕೇಂದ್ರದ ಹೊಸ ಸರ್ಕಾರದಲ್ಲಿ ತಮ್ಮ ಪಕ್ಷಕ್ಕೆ ಪ್ರಮುಖವಾದಂಥ ಖಾತೆಗಳನ್ನು ಕೇಂದ್ರ ಸರ್ಕಾರದಲ್ಲಿ ನೀಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಡ್ತಾ ಇದೆ. ಮುಖ್ಯವಾಗಿ 3 ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನಗಳು, 2 ರಾಜ್ಯ ಖಾತೆ ಸಚಿವ ಸ್ಥಾನ ಜೊತೆಗೆ ಲೋಕಸಭಾ ಸ್ಪೀಕರ್ ಸ್ಥಾನವನ್ನು ತಮ್ಮ ಪಕ್ಷಕ್ಕೆ ನೀಡಬೇಕು ಅಂತ ಟಿಡಿಪಿಯ ಚಂದ್ರಬಾಬು ನಾಯ್ಡು ಅವರು ಕೂಡ ಈಗ ಕೇಂದ್ರ ಸರ್ಕಾರದ ಮುಂದೆ ಪ್ರಧಾನಿ ಮೋದಿ ಮತ್ತು ಬಿಜೆಪಿ ಮುಂದೆ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಹೀಗಾಗಿ ಇವರ ಬೇಡಿಕೆಯನ್ನು ಈಡೇರಿಸಬೇಕಾದಂಥ ಅನಿವಾರ್ಯ ಸ್ಥಿತಿ ಎದುರಾಗಿದೆ. ಜೊತೆಗೆ ಪ್ರಮುಖ ಖಾತೆಗಳಾದಂತಹ ಹಣಕಾಸು ಖಾತೆಯನ್ನೇ ತಮಗೆ ನೀಡಬೇಕು ಅಂತೇಳಿ ಟಿಡಿಪಿ ಈಗ ಬೇಡಿಕೆಯನ್ನು ಇಡ್ತಾ ಇದೆ. ಈ ಹಣಕಾಸು ಖಾತೆ ಟಾಪ್ 4 ಖಾತೆಗಳಲ್ಲಿ ಒಂದು. ಕೇಂದ್ರ ಸರ್ಕಾರದಲ್ಲಿ ಟಾಪ್ 4 ಖಾತೆಗಳು ಅಂತ ಅಂದರೆ ಗೃಹ ಖಾತೆ, ರಕ್ಷಣಾ ಖಾತೆ, ವಿದೇಶಾಂಗ ಮತ್ತು ಹಣಕಾಸು ಖಾತೆ. ಹೀಗಾಗಿ ಈ ಒಂದು ಟಾಪ್ 4 ಖಾತೆಗಳಲ್ಲಿ ಒಂದಾದಂಥ ಹಣಕಾಸು ಖಾತೆಯನ್ನು ತಮ್ಮ ಪಕ್ಷಕ್ಕೆ ನೀಡಿದ್ರೆ ಅದರಿಂದ ಆಂಧ್ರ ಪ್ರದೇಶಕ್ಕೂ ಕೂಡ ಅನುಕೂಲವನ್ನು ಮಾಡಿಕೊಳ್ಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಟಿಡಿಪಿಯ ನಾಯಕರುಗಳಿದ್ದಾರೆ. ಜೊತೆಗೆ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈಗ ಆಂಧ್ರ ರಿಆರ್ಗನೈಸೇಷನ್ ಆ್ಯಕ್ಟ್ನಲ್ಲೂ ಕೂಡ ಆಂಧ್ರ ಪ್ರದೇಶಕ್ಕೆ ಹೆಚ್ಚಿನ ಅನುದಾನವನ್ನು ಕೇಂದ್ರ ಸರ್ಕಾರದಿಂದ ಕೊಡಬೇಕು ಅನ್ನೋ ಅಂಶ ಪ್ರಸ್ತಾಪವನ್ನು ಮಾಡಲಾಗಿತ್ತು. ಈ ಹಿಂದಿನ UPA ಮತ್ತು NDA ಸರ್ಕಾರಗಳಲ್ಲೂ ಕೂಡ ವಿಶೇಷ ಸ್ಥಾನಮಾನವನ್ನು ನೀಡ್ತೇವೆ ಅಂತ ಹೇಳ್ತಾ ಬಂದರೆ ವಿನಃ ವಿಶೇಷ ಸ್ಥಾನಮಾನವನ್ನು ಆಂಧ್ರದ ಅಭಿವೃದ್ಧಿಗಾಗಿ ನೀಡಲಿಲ್ಲ. ಹೀಗಾಗಿ ಈಗ ಆ ವಿಶೇಷ ಸ್ಥಾನಮಾನವನ್ನು ನೀಡೋ ಮೂಲಕ ಹೆಚ್ಚಿನ ಅನುದಾನವನ್ನು ಆಂಧ್ರ ಪ್ರದೇಶದ ಅಭಿವೃದ್ಧಿಗೆ ನೀಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಚಂದ್ರಬಾಬು ನಾಯ್ಡು ಈಗ ಮೋದಿಯವರ ಮುಂದೆ ಇಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಬಿಹಾರದ CM ನಿತೀಶ್ ಕುಮಾರ್ ಅವರ JDU ಪಕ್ಷ ಕೂಡ 12 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಹೀಗಾಗಿ ನಿತೀಶ್ ಕುಮಾರ್ ಅವರು ಕೂಡ ಬಿಹಾರ ಕೂಡ ಹಿಂದುಳಿದಂಥ ರಾಜ್ಯ, ಬಿಹಾರದ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ವಿಶೇಷ ಅನುದಾನವನ್ನು ಮತ್ತು ಬಿಹಾರಕ್ಕೆ ವಿಶೇಷ ಸ್ಥಾನಮಾನವನ್ನು ಕೂಡ ನೀಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಈಗ ಮೋದಿಯವರ ಮುಂದೆ ಇಡ್ತಾ ಇದೆ. ಜೊತೆಗೆ JDU ಪಕ್ಷ 12 ಸ್ಥಾನಗಳಲ್ಲಿ ಗೆದ್ದಿರೋದ್ರಿಂದಾಗಿ ತಮಗೂ ಕೂಡ ಕೇಂದ್ರದ ಕ್ಯಾಬಿನೆಟ್ನಲ್ಲಿ 2ರಿಂದ 3 ಸ್ಥಾನಗಳನ್ನು ನೀಡಬೇಕು ಮತ್ತು 2 ರಾಜ್ಯ ಖಾತೆ ಸಚಿವ ಸ್ಥಾನಗಳನ್ನು ನೀಡಬೇಕು ಮತ್ತು ಪ್ರಮುಖ ಖಾತೆಗಳಾದಂಥ ಕೃಷಿ, ಗ್ರಾಮೀಣಾಭಿವೃದ್ಧಿ, ನಗರಾಭಿವೃದ್ಧಿ, ಈ ಜೊತೆಗೆ ಜಲಶಕ್ತಿಯಂತಹ ಪ್ರಮುಖ ಖಾತೆಗಳನ್ನೇ ತಮ್ಮ ಪಕ್ಷದ ಸಂಸದರುಗಳಿಗೆ ನೀಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಜೊತೆಗೆ ರೈಲ್ವೆ ಖಾತೆ ಮೇಲೂ ಕೂಡ ಬಿಹಾರದ CM ನಿತೀಶ್ ಕುಮಾರ್ ಅವರು ಕಣ್ಣಿಟ್ಟಿದ್ದಾರೆ. ಆದರೆ ನಿತೀಶ್ ಕುಮಾರ್ ಅವರನ್ನು ಕೇಂದ್ರದಲ್ಲಿ ರೈಲ್ವೆ ಖಾತೆ ಮಂತ್ರಿ ಆಗೋದಿಲ್ಲ, ಅವರು ಬಿಹಾರದ CM ಆಗಿ ಮುಂದುವರಿತಾರೆ. ಆದರೆ ತಮ್ಮ ಪಕ್ಷದ ಸಂಸದರುಗಳಿಗೆ ರೈಲ್ವೆ ಖಾತೆಯನ್ನು ನೀಡಬೇಕು ಅನ್ನೋದು ಈಗ ನಿತೀಶ್ ಕುಮಾರ್ ಅವರ ಬೇಡಿಕೆ. ಈ ಹಿಂದೆ ನಿತೀಶ್ ಕುಮಾರ್ ಅವರು ವಾಜಪೇಯಿ ಸರ್ಕಾರದಲ್ಲಿ ರೈಲ್ವೆ ಖಾತೆ ಮಂತ್ರಿಯಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿನೇ ಅಂಥ ಪ್ರಮುಖ ಖಾತೆಯೇ ತಮ್ಮ ಪಕ್ಷಕ್ಕೆ ಬೇಕು ಅನ್ನೋ ಒಂದು ಬೇಡಿಕೆಯನ್ನು ನಿತೀಶ್ ಕುಮಾರ್ ಅವರು ಇಡ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಮಹಾರಾಷ್ಟ್ರದ ಏಕನಾಥ್ ಶಿಂಧೆ ಅವರು ಕೂಡ ತಮ್ಮ ಪಕ್ಷದಿಂದ 7 ಮಂದಿ ಈಗ ಲೋಕಸಭೆಗೆ ಆಯ್ಕೆ ಆಗಿದ್ದಾರೆ. ತಮ್ಮ ಪಕ್ಷಕ್ಕೆ 1 ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ, 1 ರಾಜ್ಯ ಖಾತೆ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ಬೇಡಿಕೆ ಇಡ್ತಾ ಇದ್ದಾರೆ. ಇನ್ನು ಬಿಹಾರದ ರಾಮ್ವಿಲಾಸ್ ಪಾಸ್ವಾನ್ ಅವರ ಪುತ್ರ ಚಿರಾಗ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಕ್ಷ ಕೂಡ ಈಗ 5 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಹೀಗಾಗಿ ತಮಗೆ 1 ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ, 1 ರಾಜ್ಯ ಖಾತೆ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ಚಿರಾಗ್ ಪಾಸ್ವಾನ್ ಅವರು ಕೂಡ ಮೋದಿ ಅವರ ಮುಂದೆ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಇನ್ನು ಕರ್ನಾಟಕದಿಂದ JDS ಪಕ್ಷ ಕೂಡ
2 ಕ್ಷೇತ್ರಗಳಲ್ಲಿ ಗೆದ್ದಿರೋದ್ರಿಂದ ತಮ್ಮ ಪಕ್ಷಕ್ಕೂ ಕೂಡ ಒಂದು ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತೇಳಿ JDSನ ನಾಯಕರುಗಳು ಕೂಡ ಬಿಜೆಪಿ ಮತ್ತು ಮೋದಿಯವರ ಮುಂದೆ ಬೇಡಿಕೆ ನೀಡುವಂತಹ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.